ಕರುಣಾಕರಿ ಭಕ್ತವತ್ಸಲೆ ಗುರುಗುಡದೂರೇಶನ ಕರಸಂಜಾತೆ ವರದಾತೆ ಜಗನ್ಮಾತೆ ಸಜ್ಜಲ ಶ್ರೀ ಪೊರೆಯಮ್ಮ ಪೊರೆಯಮ್ಮ ಕಲಾ ಬಳಗವನನು ಜಗನ್ಮಾತೆ ಜಗನ್ಮಾತೆ ಜಗದಗಲ ಮುಗಿಲಗಲ ಜಗದಗಲ ಮುಗಿಲಗಲ ಮೇಗೆಯಗಲ ನಿಮ್ಮಗಲ ಜಗದಗಲ ಮುಗಿಲಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರೆಯ ಜಗದಗಲ ಮುಗಿಲಗಲ ಜಗದಗಲ ಮುಗಿಲಗಲ ಮೇಗೆಯಗಲ ನಿಮ್ಮಗಲ ಜಗದಗಲ ಮುಗಿಲಗಲ ಜಗದಗಲ ಜಗದಗಲ ಮುಗಿಲಗ ವಿಶ್ವದ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ನಡೆದ ಕಲ್ಯಾಣ ಕ್ರಾಂತಿ ಒಂದು ಅತ್ಯಂತ ಮುಖ್ಯವಾದ ಕ್ರಾಂತಿ. ಈ ಕ್ರಾಂತಿ ಅಂದಾಕ್ಷಣ ನಾವು ಸಾಮಾಜಿಕವಾಗಿ ಅಥವಾ ಒಂದು ಭಾಷಣಗಳಲ್ಲಾಗಲಿ ಯಾವಾಗಲೂ ಕಾಯಕವೇ ಕೈಲಾಸ ಎಂಬ ಸೂಕ್ತಿಯನ್ನು ನೆನೆಸಿಕೊಳ್ಳುವುದು ಅತ್ಯಂತ ಮೂಲವಾಗುತ್ತದೆ. ಈ ಕಾಯಕವೇ ಕೈಲಾಸ ಅಂದಾಕ್ಷಣ ಬಸವಣ್ಣನವರ ನೆನಪಾಗುವುದು ಸಹಜ. ಆದರೆ ಈ ಕಾಯಕವೇ ಕೈಲಾಸ ಎಂಬ ಈ ಸೂಕ್ತಿಯನ್ನು ನೀಡಿದವರು ಆಯ್ದಕ್ಕಿ ಮಾರಯ್ಯ ದಂಪತಿಗಳು ಅನ್ನುವುದನ್ನು ನಾವು ಮರೆಯುವಂತಿಲ್ಲ. ಬಹುಶಃ ಆಯ್ದಕ್ಕಿ ಮಾರಯ್ಯನವರ ವಚನವನ್ನು ತಾವು ಗಮನಿಸಿದರೆ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗ ಪೂಜೆಯಾದಡೂ ಮರೆಯಬೇಕು, ಜಂಗಮ ಮುದ್ದಿದ್ದಡೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದರೂ ಕಾಯಕದೊಳಗು ಅನ್ನುವಂತಹ ಸೂಕ್ತಿ ಈ ಆಯ್ದಕ್ಕಿ ಮಾರಯ್ಯ ದಂಪತಿಗಳ ಸೂಕ್ತಿ ಅನ್ನುವುದನ್ನು ನಾವೆಲ್ಲರೂ ಅರ್ಥೈಸಿಕೊಳ್ಳಬೇಕು. ಈ ಆಯ್ದಕ್ಕಿ ಮಾರಯ್ಯ ದಂಪತಿಗಳು ರಾಯಚೂರಿನ ಒಂದು ಗ್ರಾಮದಿಂದ ಬಂದಂತಹ ದಲಿತ ವರ್ಗಕ್ಕೆ ಸೇರಿದಂತಹ ವ್ಯಕ್ತಿಗಳು ಅನ್ನೋದು ಇತಿಹಾಸದಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ಈ ಸಖಿ ಆಸೆ ನಿಮಗೇಕೆ, ಈಶ್ವರನು ಒಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅನ್ನುವ ಒಂದು ತತ್ವವನ್ನು ಹೇಳುವಾಗ ತನ್ನ ಯಜಮಾನನಾದ ಆಯ್ದಕ್ಕಿ ಮಾರಯ್ಯನಿಗೆ ಲಕ್ಕಮ್ಮ ಇಷ್ಟೊಂದು ಆಸೆ ನಿನಗೆ ಯಾಕೆ ಅನ್ನುವ ಒಂದು ಅಂಶವನ್ನು ಇವರು ಆಯ್ದ ಅಕ್ಕಿಯನ್ನು ಮಾಡಂತಹ ಕಾಯಕವನ್ನು ಅಲ್ಲಿ ಮಾಡ್ತಾ ಇದ್ರು ಅಂತ ನಾವು ಕೇಳ್ತೇವೆ. ಒಮ್ಮೆ ಶರಣರಾದ ಬಸವಣ್ಣನವರು ಇವರಲ್ಲಿರ್ತಕ್ಕಂಥ ಅಂತಃಸತ್ವಗಳನ್ನು ಪರೀಕ್ಷೆ ಮಾಡಿದರು ಅಂತ ಕಂಡಾಗ ಅವರು ಅಕ್ಕಿಗಳನ್ನು ಆ ಕ್ಷೇತ್ರದಲ್ಲಿ ಹಾಕಿ ಹೆಚ್ಚಾಗಿ ಏನಾದರೂ ತೆಗೆದುಕೊಂಡು ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಅವರು ಇಟ್ಟು ನೋಡಿದಾಗ ಅಂದು ಆ ಆಯ್ದಕ್ಕಿ ಮಾರಯ್ಯನವರು ಅಕ್ಕಿಯನ್ನು ಮನೆಗೆ ಹೆಚ್ಚು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಒಂದು ಶರಣೆ ಲಕ್ಕಮ್ಮ ಇದನ್ನು ತರುವಂಥ ಆಸೆ ನಿಮಗೆ ಯಾಕಾಯಿತು ಅನ್ನೋ ಒಂದು ವಿಷಯ ನಿಜವಾಗಿಯೂ ಒಂದು ಅತ್ಯಂತ ಮುಖ್ಯವಾದ ವಿಷಯವಾಗಿ, ಅಷ್ಟೇ ಅಲ್ಲ ಇಡೀ
ಇಡೀ ಶರಣ ಸಂಸ್ಕೃತಿಯ ಒಂದು ಕಲ್ಪನೆಯಲ್ಲಿ ಕಾಯಕವೇ ಕೈಲಾಸ ಅನ್ನುವ ಒಂದು ಸೂಕ್ತಿ ಇಡೀ ಒಂದು ಶರಣ ಸಂಸ್ಕೃತಿಯ ಚೌಕಟ್ಟಾಗಿ ನಿಂತಿದೆ. ಇಂದಿಗೂ ಸಹ ಸತ್ಯ, ಅಂದೂ ಸತ್ಯ. ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ, ಬಸವ ಬಸವ ಎಂಬುದೇ ಭಕ್ತಿ ಕಾಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವನ ಮೂರ್ತಿಯೇ, ಬಸವನ ಮೂರ್ತಿಯೇ, ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ. ಮಾರಯ್ಯ, ಕಾಯಕಕ್ಕೆ ಅಣಿಯಾಗುವುದಿಲ್ಲವೇ? ಸಮಯ ಗತಿಸಿದರೆ ಕಾಯಕಕ್ಕೆ ವಿಳಂಬವಾಗುವುದು, ಹಾಗೆ ದಾಸೋಹಕ್ಕೂ ಪರಿಣಾಮವಾಗುವುದು. ಲಕ್ಕ, ಸರಿಯಾದ ಸಮಯಕ್ಕೆ ಹೋಗುವೆ, ಹಾಗೆ ದಾಸೋಹದ ಸಮಯಕ್ಕೆ ಹಿಂದಿರುಗುವೆ. ನೋಡಿದಿರಾ ಮಾರಯ್ಯ, ಹೊಸದಾಗಿ ಬಂದ ನಮ್ಮನ್ನು ಸ್ವಲ್ಪೇ ದಿವಸಗಳಲ್ಲಿ ತಮ್ಮಂತೆ ಮಾಡಿಕೊಂಡ ಶರಣ ಸಮೂಹವನ್ನು. ಈ ಕಲ್ಯಾಣ ಕೈಲಾಸಕ್ಕಿಂತಲೂ ಮಿಗಿಲು. ನಿನ್ನ ಮಾತು ನಿಜ ಲಕ್ಕಮ್ಮ. ಅದಕ್ಕಾಗಿ ಅಲ್ಲವೇ ದೂರದ ಎರಡೋಡಿ ಗ್ರಾಮದಿಂದ ಕಲ್ಯಾಣಕ್ಕೆ ಬಂದುದು. ಹೌದು ಮಾರಯ್ಯ, ದೇಶ ವಿದೇಶಕ್ಕೂ ವ್ಯಾಪಿಸಿದೆ ಬಸವಣ್ಣನ ಭಕ್ತಿಯ ಸುಗಂಧದ ಪರಿಮಳ. ಮಾನವ ಜೀವನದ ಸಾಫಲ್ಯಕ್ಕೆ ಕಲ್ಯಾಣವೇ ಕೇಂದ್ರವಾಯಿತು. ದೇಶದ ಮೂಲೆ ಮೂಲೆಯಿಂದ ಜನರಲ್ಲಿಗೆ ಧಾವಿಸಿ ಬಂದು ಶಾಶ್ವತ ನೆಲೆ ಕಂಡರು. ಶರಣರಾದರು, ಸಾರ್ಥಕ ಬಾಳು ಹೊಂದಿದರು. ಹೌದು ಲಕ್ಕಮ್ಮ, ಗುರು ಬಸವ ತಂದೆಯ ವ್ಯಕ್ತಿತ್ವಕ್ಕೆ ಮಾರು ಹೋದವರು ಅಸಂಖ್ಯರು. ಕಾಶ್ಮೀರದ ರಾಜ ಮಹಾದೇವ ಭೂಪಾಲರು ರಾಜ್ಯವನ್ನು ತ್ಯಜಿಸಿ ಮೋಳಿಗೆಯ ಮಾರೆಯಗಳಾದರು. ಬಸವ ಭಾವ ಗರ್ಭದಲ್ಲಿ ಹುಟ್ಟಿದ ಕಾಯಕ ಬೀಸು ಬಿಟ್ಟು ಬೆಳೆದದ್ದು ಶರಣರ ಕೈಯಲ್ಲಿ. ಎಲ್ಲ ಶಿವ ತತ್ವವನ್ನೊಳಗೊಂಡು ವಿಶ್ವರೂಪ ಪಡೆದಿದ್ದು ಅನುಭವ ಮಂಟಪದಲ್ಲಿ. ಸರ್ವ ಶರಣರ ಉಚ್ಛ್ವಾಸ ಕಾಯಕವಾಗಿ, ನಿಸ್ವಾಸ ದಾಸೋಹವಾಗಿ ಧರೆ ಧನ್ಯತೆಯನ್ನು ಪಡೆದಿದೆ. ಮುಕ್ತಿಯಾತ್ಮಕ ಕರ್ಮವು ಕಾಯಕವಾಗಿ ಕೈಲಾಸವನ್ನೇ ಧರೆಗಿಡಿಸಿದೆ. ಕಾಯಕದ ಕಾಲ ಗತಿಸಿತು, ಬೇಗ ನಡೀರಿ ಮಾರಯ್ಯ. ಕಾಲ ಹರಣಗೈಯಲು ಅವಕಾಶವಿಲ್ಲದ ಲೆಕ್ಕಮ್ಮ. ಇದೋ ಹೋಗಿ ಬರುವೆ. ಬಸವನೆಂಬ ನಾಮ ವಸುಧೆಯೊಳಗೆ ಅಮೃತ ಸಮಾನ. ಬಸವ ತಂದೆ, ನಿಮ್ಮನ್ನು ಕಂಡ ಕಣ್ಣುಗಳೇ ಪಾವನ ತಂದೆ, ಪಾವನ. ಕಾಯಕದೋಳ್ ನಿರತನಾಗುವ ಮೊದಲು ಅನುಭವ ಮಂಟಪಕ್ಕೆ ಹೋಗಿ ಶರಣಗಣಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಾಯಕಕ್ಕೆ ಹೊರಡುವೆ. ಹಿರಿಯರಾದ ಪಂಡಿತ ಮಂಚಣ್ಣನವರಿಗೆ ಶರಣು ಶರಣು.
ಆಗಲಿ ಆಗಲಿ. ತಾವು ಯಾರು? ಅಮರೇಶ್ವರ ಕ್ಷೇತ್ರದ ಹತ್ತಿರವಿರುವ ಎರಡೋಣಿ ಗ್ರಾಮದಿಂದ ಬಂದವರು. ಕಲ್ಯಾಣದ ಮಹಾಮನೆಯ ಅಂಗಳದಲ್ಲಿ ಹಾಗೂ ಮುಖ್ಯ ಬೀದಿಯಲ್ಲಿ ಚೆಲ್ಲಿದ ತಪ್ಪಲಕ್ಕಿಯನ್ನು ಆಯ್ದು ತರುವ ಕಾಯಕವನ್ನು ಕೈಕೊಂಡಿದ್ದೇನೆ. ನನ್ನನ್ನು ಆಯ್ದಕ್ಕಿ ಮಾರಾಯನೆಂದೂ ಕರೆಯುತ್ತಾರೆ. ಆಗಲಿ ಆಗಲಿ, ಅಗತ್ಯವಾಗಿ ಹೊರಡಿ. ನಾನಿನ್ನು ಬರುವೆ. ನೋಡಿದಿರಾ ಪಂಡಿತರೇ ಆ ಬಸವಣ್ಣನ ಆಟವನ್ನು? ಹೌದು ನೋಡಿ ಮಂಚಣ್ಣವರೇ, ಕೇಳಿದ್ರಿಲ್ಲ? ಯಾರೋ ಚೆಲ್ಲಿದುದನ್ನು ಆಯ್ದುಕೊಂಡು ಬರುವುದು ಒಂದು ಘನವಾದ ಕಾಯಕವಂತೆ, ಮತ್ತು ಅದರಲ್ಲಿ ಕೈಲಾಸವಂತೆ. ಇದನ್ನ ಗೀಚಿಕೊಂಡು ಬಿಟ್ರೆ ಅದು ಒಂದು ವಾಚನವಂತೆ. ಅರ್ಥವಿಲ್ಲದ ವ್ಯರ್ಥ ಕಾಲಕ್ಷೇಪ ಗೈಯುವ ಆ ಪುಂಡರಗೋಷ್ಠಿ ಒಂದು ಅನುಭವ ಮಂಟಪವಂತೆ. ಆ ವಚನಗಳು ಅಂತರಂಗ ಬಹಿರಂಗ ಶುದ್ಧವಿರುವ ಪ್ರಮಾಣಗಳಂತೆ. ಅವುಗಳನ್ನು ಅವರವರೇ ಓದಬೇಕಂತೆ. ಕೆಲಸವಿಲ್ಲದ ಆ ಚನ್ನಬಸವಣ್ಣನಿಂದ ಅವೆಲ್ಲ ಒಪ್ಪಿಗೆ ಪಡೆಯಬೇಕಂತೆ. ಊರು ಕೇರಿ ಒಂದಾಗಿಸಿದ್ದು ಅಪರಾಧ ಅಲ್ಲವಂತೆ. ಎಲ್ಲಿಗೆ ಬಂದು ನಿಂತಿತು ನೋಡಿ ನಮ್ಮಂತ ಉಚ್ಚ ಕುಲದವರ ಸ್ಥಿತಿ. ಮುಂದೇನಾಗುವುದೋ ಈ ಕಲ್ಯಾಣದ ಪರಿಸ್ಥಿತಿ. ಸುಮ್ಮನೆ ಕುಳಿತರೆ ಸನಾತನದಿಂದ ಬಂದ ಚಾತುರ್ವರ್ಣಗಳನ್ನು ಸುಳ್ಳೆಂದು ಸಾರಿಬಿಡುತ್ತಾರೆ. ಆಗ ನಮ್ಮ ಬಟ್ಟೆಗಳನ್ನು ನಾವೇ ಒಗೆದುಕೊಳ್ಳಬೇಕಾಗುತ್ತದೆ. ನಮ್ಮ ಮೆಟ್ಟುಗಳನ್ನು ನಾವೇ ಮಾಡಿಕೊಳ್ಳಬೇಕಾಗುತ್ತದೆ. ಆಯ್ತು, ಪ್ರಾರಂಭವಾಯಿತು ಕಲ್ಯಾಣದ ದುಸ್ಥಿತಿ. ಆಗ ಸಮಾಜ ಕಲುಷಿತಗೊಳ್ಳುತ್ತದೆ. ಉಚ್ಚ ಕುಲದವರು ಬಂಡೇಳುತ್ತಾರೆ. ಇದನ್ನು ಸಹಿಸದ ಪ್ರಕೃತಿ ವಿಕೋಪಗೊಳ್ಳುತ್ತದೆ. ನಮ್ಮ ದೊರೆ ಬಿಜ್ಜಳ ಮಹಾರಾಜರ ಸ್ನೇಹವನ್ನು, ಸಲುಗೆಯನ್ನು ಆ ಬಸವಣ್ಣ ಈ ರೀತಿಯಾಗಿ ದುರುಪಯೋಗಪಡಿಸಿಕೊಳ್ಳುತ್ತಿರುವನೆಂದು ತಿಳಿದಿರಲಿಲ್ಲ. ನೋಡುತ್ತೀರಿ, ಈ ದುಡುಕೆ ಮುಂದೊಂದು ದಿನ ಕೆಡುಕಿಗೆ ಕಾರಣವಾಗುತ್ತದೆ. ಇವರನ್ನು ಹೀಗೆ ಬೆಳೆಗೊಟ್ರೆ ಸಮಾನ ಮನಸ್ಕರ ಒಂದು ವ್ಯವಸ್ಥಿತ ಸೈನ್ಯವೇ ಸಜ್ಜಾಗುತ್ತದೆ. ಇದನ್ನು ದೊರೆಗಳ ಕಿವಿಗೆ ಮುಟ್ಟಿಸಿ ಇದಕ್ಕೊಂದು ಗತಿ ಕಾಣಿಸಲೇಬೇಕು. ನಡೀರಿ, ಸಮಯ ಸಾಧಿಸಿ ಕೆಲಸ ಮಾಡೋಣ. ನಡೆಯಿರಿ, ಈ ವಿಷಯ ನಿಮ್ಮ ತಲೆಯಲ್ಲಿರಲಿ. ಆಯ್ತು. ಕಾಯಕ ನಿಷ್ಠರು, ದಾಸೋ ಶ್ರೇಷ್ಠರು ನಕ್ಕಮ್ಮ ಮಾರೆಯ ದಂಪತಿಗಳು, ಅಪರೂಪದ ಶರಣರು. ಹೌದು, ನಮ್ಮ ಮಾರಯ್ಯನವರದು ಕಠಿಣ ನಿಯಮ. ಅವರು ಕಾಯಕದಲ್ಲೇ ಕೈಲಾಸವನ್ನು ಕಂಡವರು. ಹೌದು ಬಸವಣ್ಣನವರೇ, ಮಾರಯ್ಯನವರು ಹೀಗೆ ಯಾವಾಗಲೂ ಕಾಯಕ ದಾಸೋಹಗಳಲ್ಲೇ ನಿರತರಾದರೆ ಆತ್ಮಚಿಂತನೆಗೆ ಅವಕಾಶವಿಲ್ಲದಂತಾಗುವುದಲ್ಲ. ಹೌದು ತಂದೆ. ಹಲೋ, ಮಾರಯ್ಯ ಶರಣರು ಬಂದರು. ಶರಣಾರ್ಥಿ ತಂದೆ. ಶರಣಾರ್ಥಿ. ಬನ್ನಿ ಮಾರಯ್ಯ. ಈಗ ತಾನೇ ಪ್ರಭುದೇವರು ತಮ್ಮನ್ನೇ ಕುರಿತು ವಿಚಾರಿಸುತ್ತಿದ್ದರು. ನಾನು ಧನ್ಯನಾದೆ. ವಿಷಯವೇನೆಂದರಿಯಲು ಕಾತುರನಾಗಿದ್ದೇನೆ. ತಿಳಿಸುವ ಕೃಪೆಯಾಗಬೇಕು. ಕಾಯಕದ ಕುರಿತಾದ ತಮ್ಮ ವಚನವನ್ನು ಮತ್ತೊಮ್ಮೆ ಕೇಳಬೇಕೆನಿಸುತ್ತದೆ. ಹಾಗೆಯೇ ಆ ವಚನದ ಬಗ್ಗೆ ವಿವರವಾಗಿ ಚರ್ಚಿಸಬೇಕಾಗಿದೆ ಮಾರಯ್ಯ. ಹಾಗೆ ಆಗಲಿ ತಂದೆ. ಕಾಯಕದ ಕುರಿತಾದ ವಚನವನ್ನು ಇದೋ ವಾಚಿಸಿದೆ. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡು ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಕಾಯಕದ ಕುರಿತಾದ ತಮ್ಮ ವಿವರಣೆ ಸೊಗಸಾಗಿದೆ. ಅಂದ ಹಾಗೆ ಇಲ್ಲೊಂದು ವಿಚಾರ. ಜೀವನೋದ್ದೇಶವಿಲ್ಲದೆ, ಜೀವನ ಸಾಫಲ್ಯವಿಲ್ಲದೆ ಕಾಯಕ ತಪ್ಪಬಾರದೆಂದು, ಜಂಗಮ ದಾಸೋಹಕ್ಕೆ ಚ್ಯುತಿಯಾಗಬಾರದೆಂದು ಅದರಲ್ಲೇ ನಿರತರಾದರೆ ಆತ್ಮಚಿಂತನೆಗೆ ಅವಕಾಶವೇ ಇಲ್ಲದಂತಾಗುವುದಿಲ್ಲವೇ ಮಾರಯ್ಯನವರೇ? ತಂದೆ, ಆ ಕುರಿತು ಆಲೋಚಿಸುವುದು ವಿಹಿತ. ಆದರೆ ಈಗಾಗಲೇ ನೇಮವೊಂದನ್ನು ಹಿಡಿದಿದ್ದಾಗಿದೆ. ಜಂಗಮ ಸಂತೃಪ್ತಿಯಲ್ಲೇ ಶಿವನ ಸಂತೃಪ್ತಿಯನ್ನು ಹರಿತಿದ್ದೇನೆ. ಅಲ್ಲಲ್ಲಿ ಚೆಲ್ಲಿದ ಪ್ರಸಾದ ಹಾಳಾಗದಿರಲೆಂದು ಆರಿಸಿ ತಂದು ಸದ್ವಿನಿಯೋಗ ಮಾಡುತ್ತಿರಬೇಕು. ಇದರಲ್ಲೇ ಧನ್ಯತೆ ಇದೆ.
ಈಗ ಹಿಡಿದ ಈ ನೇಮವ ಬಿಡಲೆ ಆತ್ಮ ಸಾಕ್ಷಾತ್ಕಾರವಾಗಬೇಕು ನಿಜ. ಆದರೆ ಅದನ್ನೇ ಅವಲಂಬಿಸಿ ಹೋದರೆ ಕಾಣುವುದೆಂದು? ಅದೋ ಕಾಣಬಾರದ ಬಯಲು, ಕಂಡೇನೆಂಬ ಖಾತ್ರಿ ಇಲ್ಲ. ಹೀಗಾಗಿ ಒಂದು ಬಿಟ್ಟು ಇನ್ನೊಂದು ಹಿಡಿದರೆ ಅಗಸನ ನಾಯಿಯಂತಾಗಲಿಕ್ಕಿಲ್ಲವೇ? ನಿಮ್ಮ ವಿಚಾರವೂ ನಿಜ ಮಾರಯ್ಯ. ಆದಾಗ್ಯೂ ಜೀವಿತಾವಧಿವರೆಗೂ ಸಂಸಾರದಲ್ಲೇ ಇದ್ದು ಬಿಟ್ಟರೆ ಆ ಮಹಾಗಣವನ್ನು ಕೂಡುವುದು ಯಾವಾಗ? ಜಂಗಮ ದಾಸೋಹದಿಂದ ಜಗದ ಜಂಜಡ ಅಧಿಕವಾದಂತಾಗುವುದೇ ವಿನಃ ಸಂಸಾರ ಬಂಧನದಿಂದ ಹೊರಬರಲಾಗದು. ಅಗಸ ನೀರಲ್ಲೇ ನಿಂತು ನೀರಿಳಿಸಿ ಸತ್ತಂತಾಗುವುದಿಲ್ಲವೇ ಮಾರಯ್ಯನವರೇ? ತಂದೆ, ತೊಟ್ಟು ಬಿಡುವ ತನಕ ಬುಡದಾಸೆ ಇರಲೇಬೇಕಾಗುತ್ತದೆ. ಮರ್ತ್ಯದ ಹಂಗು ಇರುವ ತನಕ ಶರಣ ಸಂಘ ಜಂಗಮ ದಾಸೋಹ ಜರುಗಲೇಬೇಕಾಗುತ್ತದೆ. ಗುರು ಸೇವೆಯ ಮಾಡಿದರೆ ಪರದಲ್ಲಿ ಸುಖ, ಲಿಂಗ ಸೇವೆ ಮಾಡಿದರೆ ಇಹದಲ್ಲಿ ಸುಖ. ಹಾಗೆ ಜಂಗಮ ಸೇವೆಯ ಗೈಯಲು ಎರಡರಲ್ಲೂ ಸುಖವೆಂದು ಹೇಳಿದ ನಮ್ಮ ನುಲಿಯ ಚಂದಯ್ಯ ಶರಣರ ವಚನದಿಂದ ನನ್ನಲ್ಲಿ ಈ ಜಂಗಮ ದಾಸೋಹದ ಭಕ್ತಿ ಇನ್ನಷ್ಟು ಗಟ್ಟಿಗೊಂಡಿದೆ ಪ್ರಭುಗಳೇ. ಮಾರಯ್ಯ, ನಿಮ್ಮ ಜಂಗಮ ದಾಸೋಹದ ಭಕ್ತಿಗೆ ನಿಜವಾಗಿಯೂ ನಾವು ಮೆಚ್ಚಿದ್ದೇವೆ. ಆದರೆ ಮಾಡುವ ಮಾಟದಿಂದಲೇ ಬೇರೊಂದನ್ನರಿಯಬೇಕಲ್ಲ. ಮಗುವಿಗೆ ತಾಯಿ ಮೊಲೆ ಹಾಲೇ ಪಟುವಾದರೂ ಮೇಲೆ ವೈಹಾಲು ಅನ್ನಪ್ರಾಸನದ ಮೂಲಕ ಶಕ್ತಿ ನೀಡಿದಂತೆ ಜಂಗಮ ದಾಸೋಹದ ಜೊತೆಗೆ ಲಿಂಗದ ನೆನಹು ನಡೆಯುತ್ತಿರಬೇಕು. ಲಿಂಗದ ನೆನಹು ಪರಿಣಾಮಕಾರಿಯಾಗಬೇಕಾದರೆ ಬಯಲು ಭ್ರಮೆ ಎಳೆದಿರಬೇಕು. ನೇಮ ತಪ್ಪಲಿಲ್ಲ, ಜಂಗಮ ತೃಪ್ತಿ ನಿಲ್ಲಲಿಲ್ಲ ಎಂಬುಗಳು ಒಂದು ರೀತಿಯ ಬಯಲು ಭ್ರಮೆಗಳಲ್ಲವೇ? ನೀ ಮಾಡಲಿಕ್ಕೆ ನೀನೆಷ್ಟದವನು? ಹೌದಲ್ಲವೇ? ಹೌದು ತಂದೆ, ಹೌದೌದು. ಗೆದ್ದಲು ಮನೆಯ ಮಾಡಿ ಸರ್ಪಕ್ಕೆ ಇಂಬಾದಂತೆ ನಾನತ್ತಣ ದ್ರವ್ಯವ ತಂದು ಯುದ್ಧ ಮಾಡಿದಡೆ ನನಗಿನ್ನತ್ತಣ ಮುಕ್ತಿ ಅಮರೇಶ್ವರ ಲಿಂಗ. ಶರಣ ಸಂಘದಿಂದ ಘನಕ್ಕೆ ಘನವಾದ ಪರಮಾತ್ಮನನ್ನು ಒಡಗೂಡುವ ಸಾಧನೆಯಲ್ಲಿಯೇ ತೊಡಗುವೆ. ಸರ್ವರಿಗೂ ಶರಣಾರ್ಥಿಗಳು. ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ತಾನೆ. ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲಕ್ಕಿ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ. ಬೇಗ ಹೋಗು ಮಾರಯ್ಯ. ತಂದೆ, ನನಗೆ ಅನುಮತಿ ನೀಡುವಿರಾ? ಅಗತ್ಯವಾಗಿ ಒಯ್ಯಿ ಬನ್ನಿ ಮಾರಯ್ಯ. ಅನುಚಿತ ವರ್ತನೆ ಇದೆಂದು ಬಗೆದಿರಿ ತಂದೆ. ಇಲ್ಲ ಮಗಳೇ, ಇಲ್ಲ. ನಿನ್ನ ಸಮಯ ಪ್ರಜ್ಞೆ ಮೆಚ್ಚಲೇಬೇಕಾದುದು. ಮಾರಯ್ಯ, ತಾವಿನ್ನು ಕಾಯಕಕ್ಕೆ ನಡೆಯಿರಿ. ಎಂತ ಕಾಯಕ ನಿಷ್ಠೆಯನ್ನು ಹೊಂದಿದ್ದಾರೆ ಲಕ್ಕಮ್ಮ ಮಾರಯ್ಯ ದಂಪತಿಗಳು. ಪಾಪ, ದಾಸೋಹಕ್ಕಾಗಿ ಬಹಳ ಕಷ್ಟಪಡುತ್ತಿದ್ದಾರೆ. ನಿತ್ಯ ಈ ವ್ರತಕ್ಕೆ ಭಂಗ ಬರದಂತೆ ಕಾರ್ಯೋನ್ಮುಖರಾಗಿದ್ದಾರೆ. ಅದರಲ್ಲೂ ಇಂದಿನ ಅನುಭವ ಮಂಟಪದಲ್ಲಿ ಪ್ರಭು ದೇವರೊಡನೆ ಚರ್ಚೆಗೆ ತೊಡಗದಕ್ಕಾಗಿ ಕಾಯಕಕ್ಕೆ ವಿಳಂಬವಾಯಿತು. ಇನ್ನು ಮುಂದೆ ದಾಸೋಹಕ್ಕೆ ವಿಳಂಬವಾಗುವುದು ನಿಲ್ಲುತ್ತದೆ. ಅದಕ್ಕಾಗಿ ಅಲ್ಲಲ್ಲಿ ಹೆಚ್ಚಿಗೆ ಅಕ್ಕಿಯನ್ನು ಚೆಲ್ಲಿದೆ. ಕಾಯಕದೊಳು ಕೈಲಾಸವಾದುದು ನೋಡಿ, ಕಾಯಕದೊಳು ಕೈಲಾಸವಾದುದು ನೋಡಿ, ಹರುಷ ಚಿತ್ತನಾದನು ಬಸವೇಶನು, ಹರುಷ ಚಿತ್ತನಾದನು ಬಸವೇಶನು. ದಾಸೋಹ ನೇಮಕ್ಕೆ ಚ್ಯುತಿಯಾಗದಿರಲೆಂದು, ದಾಸೋಹ ನೇಮಕ್ಕೆ ಚ್ಯುತಿಯಾಗದಿರಲೆಂದು ಧಾನ್ಯ ಚೆಲ್ಲಲು ಬಂದ ಯುಗ ಪುರುಷನು. ಕಾಯಕದೊಳು ಕೈಲಾಸವಾದುದು ನೋಡಿ.
ಸಾಮಾನ್ಯರಿಗಿದು ಸಮಾನವಾಗಿಹುದು ಅಸಮಾನ ಬಸವೇಶನಿದರ ಮರ್ಮವೇನು ಸಾಮಾನ್ಯರಿಗಿದು ಸಮಾನವಾಗಿಹುದು ಅಸಮಾನ ಬಸವೇಶನಿದರ ಮರ್ಮವೇನು ಯುಗ ಯುಗಗಳನೇಕ ಬಂದು ಹೋದರೇನು ಯುಗ ಯುಗಗಳನೇಕ ಬಂದು ಹೋದರೇನು ಬಸವೇಶನ ಸಂವಿಧಾನಕ್ಕೆ ಸಾಟಿಯೇನು ಕಾಯಕದೊಳು ಕೈಲಾಸವಾದುದು ನೋಡಿ ಕಾಯಕದೊಳು ಕೈಲಾಸವಾದುದು ನೋಡಿ ಹರುಷ ಚಿತ್ತನಾದನು ಬಸವೇಶನು ಕಾಯಕದೊಳು ಕೈಲಾಸವಾದುದು ನೋಡಿ ಕಾಯಕದೊಳು ಕೈಲಾಸವಾದುದು ನೋಡಿ. ಮಾರಯ್ಯ, ಯಾಕೆ ಈ ಮೌನ? ತಾವೇಕೆ ಖಿನ್ನರಾಗಿರುವುದು? ಹೇಗೆ ಹೇಳಲಿ ಲಕ್ಕಮ್ಮ? ಹೇಳದಿದ್ದರೆ ತಿಳಿಯುವುದು ಹೇಗೆ? ಕಾಯಕದ ಕುರಿತು ಹೊಯ್ದಾಟ. ನಾನಾಯ್ದುಕೊಂಡ ಈ ಕಾಯಕ ನಿಜವಾದ ಕಾಯಕವೇ? ಇನ್ನುಳಿದ ಶರಣರ ಸಶ್ರಮದ ಕಾಯಕಗಳಂತೆ ನುಲಿಯ ಚಂದಯ್ಯನವರ, ಮೋಳಿಗೆಯ ಮಾರಯ್ಯನವರ, ಬಾಚಿ ಕಾಯಕದ ಬಸವಪ್ಪನವರ, ಸೂಜಿ ಕಾಯಕದ ರಾಮಿ ತಂದೆಗಳ ಆಯ್ಕೆಯಂತೆ ಸಮಾಜದ ಉತ್ಪನ್ನವನ್ನು ಹೆಚ್ಚಿಸುವ ಕಾಯಕವನ್ನು ಆಯ್ದುಕೊಂಡಿದ್ದರೆ ಚೆನ್ನಿ. ಲಕ್ಕಮ್ಮ, ನನ್ನ ಕಾಯಕಕ್ಕೂ ಭಿಕ್ಷೆಗೂ ಇರುವ ವ್ಯತ್ಯಾಸವೇನು? ಭಿಕ್ಷೆ ಕೈಯಾರ ನೀಡಲಾಗುತ್ತದೆ, ಇಲ್ಲಿ ನೀಡಲಾಗುವುದಿಲ್ಲ, ಅಷ್ಟೇ ವ್ಯತ್ಯಾಸ. ಈ ಕಾಯಕದಿಂದ ಮುಕ್ತಿ ಸಾಧಿಸಲು ಕೈಲಾಸ ದೊರೆಯದು. ನಿಮಗೆ ಈ ದ್ವಂದ್ವ ಸರಿಯಲ್ಲ ಮಾರಯ್ಯ. ಮಾಡೋ ಮಾಟವುಳ್ಳ ನಕ್ಕ ಬೇರೊಂದು ಪದವನ್ನು ಅರಸಲೇಬೇಕಿ? ದಾಸೋಹ ಎಂಬ ಸೇವೆ ಬಿಟ್ಟು ನೀಸಲಾಗದೆ ಕೈಲಾಸ ಎಂಬ ಆಶೆ ಬೇಡ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಇದ್ದ ಠಾವೇ ಕೈಲಾಸ. ಲಕ್ಕಮ್ಮ, ಹಾಗಾದರೆ ನಾ ಕೈಕೊಂಡ ಕಾಯಕ ಸತ್ಯ ಶುದ್ಧವಾದುದೇ. ಬಾಳೆಗೊಂದು ಕೊನೆ, ಬದುಕಿಗೊಂದು ಗುರಿ ನಮ್ಮ ಬದುಕಿನಲ್ಲಿ ಇರಬೇಕು. ನಾವು ಒಂದು ವೃತ್ತಿಯನ್ನು ಕಾಯಕವನ್ನಾಗಿ ಸ್ವೀಕರಿಸಿಕೊಂಡಿದ್ದೇವೆಂದಾಗ ಅದನ್ನು ಬಿಟ್ಟು ಬೇರೊಂದು ಪದವಿಯನ್ನು ಹುಡುಕುವುದೇಕೆ? ನಮ್ಮ ಪರಮಾಪರ ಕಾಯಕ ದಾಸೋಹ. ಅದನ್ನು ಬಿಟ್ಟು ಕಾಣದ ಕೈಲಾಸಕ್ಕಾಗಿ ಮತ್ತೊಂದು ಕಾಯಕವನ್ನು ಆಶಿಸುವುದು ಸರಿಯಲ್ಲ. ಈ ದ್ವಂದ್ವ ನಿಮಗಿನ್ನೆಂದು ಬರದಿರಲಿ. ತಾವು ಕಾಯಕ ಮುಗಿಸಿ ಬನ್ನಿರಿ. ಲಕ್ಕಮ್ಮ, ನೀನು ಬರೀ ಸತಿಯಲ್ಲ, ಸಂದೇಹ ನಿವಾರಣೆಗೈದು ಮಾರ್ಗ ತೋರಿದ ಕನ್ನಡದ ಸಂಸ್ಕೃತಿ. ಕಲ್ಯಾಣ ಎಂಬುದು ಮೊದಲು ತಿಳಿ ನೀರಿನ ಕೊಳ ಆಗಿತ್ತು. ಎಲ್ಲೆಲ್ಲಿ ಅವರು ಏನು ಕಥೆಯೇನು ಶರಣರ ಸೋಗಿನಾಗ ಬಂದು ಇಲ್ಲೇ ಠಿಕಾಣಿ ಹೂಡಿಬಿಟ್ರು. ಹಿಂಗಾಗಿ ಕೊಳ ಕದಿಡಿ ರಾಡಾಯತ್ತು. ಮಂಚಣ್ಣವ್ರೆ, ಅರೆ ಇದೇನು ಒಬ್ರ ಮಾತಾಡ್ಲಿಕ್ಕತ್ತಿರಲ್ಲ, ಏನಾತ್ ನಿಮ್ಗ? ನಿನ್ನೆ ಪಾಡಿದ್ರಿ. ಏನೂ ಆಗಿಲ್ಲ ಬರ್ರಿ ಪಂಡಿತ್ರೆ, ಇನ್ನೇನೈತಿ ಅದೇ ವಿಷಯ. ಅದ ಅಂದ್ರ ಓಹೋ ಅರ್ಥಾತ್ ಆ ಹಗಲು ವೇಷಗಾರ್ದು ಅಂದ್ರ ಆ ಶರಣರದ್ದು ಅಂತೂ ಆ ವಿಷಯ ಖಾಯಮಾಗಿ ನಿಮ್ ತಲೆ ತಿನ್ಲಕತ್ತೈತಿ ಅಂದಂಗಾದ್ರೆ. ಬರೀ ತಲಿ ತಿನ್ನೋದು ಅಷ್ಟೇ ಅಲ್ಲ, ಅವನ ಕಂಡ್ರೆ ಇಡೀ ನಮ್ಮ ಮೈಯೆಲ್ಲ ಉರ್ದಂಗಾಗ್ತೈತೆ. ನಿಮ್ಗ ಅಷ್ಟೇ ಅಲ್ರಿ, ನನಗೂ ಹಂಗಾಗುತ್ತೆ. ಆದ್ರೆ ಏನ್ ಮಾಡೋದು? ಸಮಯ ಸಾಧಿಸಿ ಹೊಡೆತ ಹಾಕ್ಬೇಕು ಅಲ್ರಿ. ನೀವೇ ನೋಡಿರಿಲ್ಲ, ಈ ಬಸವಣ್ಣ ಬರೋದಕ್ಕಿಂತ ಮುಂಚೆ ರಾಜ್ಯಸಭೆಯೊಳಗ ನಮ್ಗೆ ಎಷ್ಟು ಗೌರವ ಇತ್ತು. ಇವನು ಬಂದ ನಮಗೆ ಶನಿ ಗಂಟುಗತ್ ನೋಡ್ರಿ. ಮೊದಲಿನ ಗೌರವ ಘನತೆ ಒಳ್ಳೆ ನಮಗೆ ಸಿಗಬೇಕು. ಅದರಂಗ ಒಂದು ಉಪಾಯ ಮಾಡೋಣ ಬರೀ. ಇವ್ರದ್ದು ಇಷ್ಟ ಅಂತ ನಿಲ್ಕ ಇಲ್ರಿ. ಆದಷ್ಟು ಜಲ್ದಿ ಇದಕ್ಕೊಂದು ಗತಿ ಕಾಣಿಸೋಣ. ನಡ್ರಿ ಹೋಗೋಣ. ಶರಣ್ರಿ ಲಿಂಗಣ್ಣವ್ರ. ಶರಣರಪ್ಪ, ಶರಣ್ರಿ. ಆರಾಮದಿರೇನ್ರಪ್ಪ? ಹಿಂಗ ಅದೀವಿ ನೋಡ್ರಿ. ಅಂದಂಗ ತಾವ್ ಎಲ್ಲಿಗೆ ನಡೆದಿರಿ?
ಎಲ್ಲಿಗಿಲ್ರಪ್ಪ, ಮ್ಯಾಗಳ ಓಣ್ಯಾಗ ಒಂದು 4 ಮನೆ ಭಿನ್ನ ಇದ್ದು ಅದನ್ನು ತೀರಿಸಿಕೊಂಡು ಸ್ವಲ್ಪ ಹೊಟ್ಟಿ ಭಾರ ಆದಂಗಾಗಿತ್ತು, ಯಥೇಚ್ಛವಾಗಿ ಬಿದ್ದಿತ್ತಲ್ಲ, ಮನೆಗೆ ಹೋಗಿ ಗಡದ್ದಾಗಿ ನಿದ್ದೆ ಮಾಡ್ಬೇಕಂತ ನೋಡ್ರಪ್ಪ. ಆಹಾ, ಅಣ್ಣನವರು ಇದು ಒಂದು ಪಾಡು ಮಾಡಿದ್ ನೋಡ್ರಪ್ಪ ದಾಸೋಹದ್ದು. ಹೌದೌದ್ರಿ, ಭಾಳ ಚಲೋ ಮಾಡ. ಹಂಗಾದ್ರ ಜೊತೆಗೆ ಇನ್ನೊಂದು ಹೇಳ್ಯಾರಲ್ರಿ, ಕಾಯಕದ್ದು. ಹೇಳ್ಯಾರಪ್ಪ ಹೇಳ್ಯಾರ, ಎಲ್ಲರೂ ಕಾಯಕ ಮಾಡಿ ಎಲ್ಲ ಶರಣರು ಇಲ್ಲಿ ಬದುಕ್ತಾರೆ. ನಾನು ಕಾಯಕ ಮಾಡ್ಬೇಕನ್ನವನೇ, ಆದ್ರೆ ಏನು ಮಾಡೋದು, ಎಲ್ಲರೂ ಓಣ್ಯಾಗ ಕರೆಯರ ನಮ್ಮ ಮನೆಗೆ ಭಿನ್ನಕ್ಕೆ ಬರ್ರಿ, ನಿಮ್ಮ ಮನೆಗೆ ಭಿನ್ನಕ್ಕೆ ಬರ್ರಿ, ಹಿಂಗಾಗಿ ಎಲ್ಲರೂ ಕರೆದು ಉಣಿಸವ್ರೆ. ಈ ದಾಸೋಹದ ಭರಾಟಿ ಒಳಗ ಉಣ್ಣೋದ ಒಂದು ಕಾಯಕ ಆದಂಗೆ ಆಗ್ಬಿಟ್ಟೈತ್ರಿ. ಅಂದ್ರ ತಿನ್ನುದ ಒಂದು ಕಾಯಕ ಆದಂಗ ಆಗೈತಿ. ಇದು ಒಂದ್ ರೀತಿ ಪಾಡು ಬಿಡ್ರಿ. ಯಾವ್ದಕ್ಕೂ ಕೇಳ್ಕೊಂಡು ಬಂದಿರ್ಬೇಕ್ರಿ, ಕೇಳ್ಕೊಂಡು ಬಂದಿರ್ಬೇಕು. ಹಂಗಂತೀರ ಶಿವ, ಪಾಡ್ಬಿಡ್ರಿ ಅಂದಂಗ. ಲಿಂಗಣ್ಣವ್ರ ಸುದ್ದಿ ಕೇಳಿರಲ್ಲ? ಕೇಳಿನಲ್ರಪ್ಪ, ಕೇಳಿನಿ. ಎಲ್ಲೆಲ್ಲೂ ಆ ತಾಯಿ ಲಕ್ಕಮ್ಮನವರದೇ ಗುಣಗಾನ. ಎಂತಹ ದಿಟ್ಟ ಮಹಿಳೆ. ಆ ಪ್ರಭುದೇವರ ಸಮ್ಮುಖದಲ್ಲಿದ್ದ ಮಾರಯ್ಯನವರ ಕಾಯಕ ಪ್ರಜ್ಞೆಯನ್ನೇ ಜಾಗೃತಗೊಳಿಸಿದಂತೆ ಆ ತಾಯಿ. ಎಲ್ಲದೂ ಕಾಯಕದಲ್ಲಿ ಅಡಗಿದೆ ಎನ್ನುವ ಆ ಮಾರಯ್ಯ ಶರಣರ ಪ್ರೇರಕ ಪೂರಕ ಶಕ್ತಿ ನೋಡ್ರಪ್ಪ ಅವ್ರ ಹಿಂದಿನ. ಅಂತವ್ರನ್ನ ಕಣ್ಣಾರ ಕಂಡಿವಲ್ಲ, ಸದ್ಯ ನಾವೇ ಪುಣ್ಯವಂತರು ನೋಡ್ರಿ, ನಾವೇ ಪುಣ್ಯವಂತರು. ಅಲ್ರಿ, ಬರೀ ಕಂಡ್ರೆ ಅಷ್ಟ ಅಲ್ರಿ, ಅವ್ರಂಗ ನಾವ್ ಆಗ್ಬೇಕ. ಸದ್ಯ ಅವ್ರನ್ನ ನೋಡಿ ಸಾಕ್ರಪ್ಪ, ಮತ್ತೆ ಮುಂದಿನ ಜನ್ಮಕ್ಕೆ ನೋಡೋಣ. ದಾಸಕ್ ಬರ್ರಿ. ಮತ್ತೆ ಭಿನ್ನ ಬಂದೆ ಲಿಂಗಣ್ಣವ್ರೆ, ಮತ್ತೆ ತಾವು ಇಲ್ಲ ನೀವು ಸಾಕು. ನನಗೆ ಕಟ್ಟಿಗೆ ಹೊಡೆಯ ಕಾಯಕ ಐತಿ. ನಿಮ್ದು ನಿಮಗ್ರಪ್ಪ, ನಮ್ದು ನಮಗ್ರಪ್ಪ. ಹಂಗಂತೀರ? ಹಾ ಶಿವ, ನಾವು ಏನಾರ ಕಟ್ಟಿಗೆ ಪಟ್ಟಿಗೆ ಹೊಡಿಬೇಕಂತ ಅನ್ಕೊಂತೀವಿ. ಈ ಎಲ್ಲರೂ ಒತ್ತಾಯದಿಂದ ಕರೆದು ಉಣಿಸೋರೇ ಇದನ್ನ ಹೊಡಿಯೋದ್ರಾಗೆ ಸಾಕಾಗಿ ಹೋಗ್ಯದ, ಇನ್ನು ಕಟ್ಟಿಗೆ ಹೊಡಿಯಕ್ಕೆ ಎಲ್ಲಿ ಹೋಗ್ಲಿ. ಬಂದೆ ಆಗ್ಲಿ, ಕಾಯಕ ಇಲ್ಲ ಅಂತ ಯಾಕೆ ಕೊರಗೋದು, ಇದನ್ನ ಒಂದು ಕಾಯಕ ಮಾಡ್ಕೊಂಡ್ರ ಆತು, ಆಮೇಲೆ ಹೋಗಿ ಮನೆಗೆ ಮಾಡ್ಕೊಂಡ್ರ ಆಯ್ತು. ಬಂದೆ. ಹಾ, ಇದೇನಿದು, ಎಷ್ಟೊಂದು ಅಕ್ಕಿ ಚೆಲ್ಲಿದೆಯಲ್ಲ, ಇದೆಲ್ಲವನ್ನು ಆಯ್ದುಕೊಳ್ಳಲೇ? ಬೇಡ. ಹಾಗಾದರೆ ಸುಮ್ಮನೆ ತುಳಿತಕ್ಕೊಳಗಾಗಿ ವ್ಯರ್ಥವಾಗುವುದಲ್ಲವೇ? ಇದೆಲ್ಲ ಆ ಅಮರೇಶ್ವರನ ಕೃಪೆ. ಇಂದು ಪ್ರಭುದೇವರ ಜೊತೆಗೆ ಚರ್ಚೆಗೆ ತೊಡಗಿದೆ. ಸಮಯ ಕಳೆದುದೇ ತಿಳಿಯಲಿಲ್ಲ. ಲಕ್ಕಮ್ಮ ಬರದಿದ್ದರೆ ದಾಸೋಹಕ್ಕೂ ವಿಳಂಬವಾಗುತ್ತಿತ್ತು. ಹಾಗೆ ಬೇಗನೆ ಆಯ್ದುಕೊಂಡು ದಾಸೋಹಕ್ಕೆ ಅಣಿಯಾಗುವೆ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ, ಬಸವಣ್ಣನೇ ಪರಮ ಬಂಧು ಎನಗೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ,
ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ನನಗೆ ಬಸವಣ್ಣನೇ ಪರಮ ಬಂಧು ನನಗೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಾಯಿ ಬಸವಣ್ಣನೇ ಅಣ್ಣನವರ ವಚನ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಹೌದು ತಂದೆ, ಎಲ್ಲರನ್ನು ಒಪ್ಪಿ ಎಲ್ಲರನ್ನು ಅಪ್ಪಿಕೊಂಡುದಕ್ಕಾಗಿಯೇ ಈ ಕಲ್ಯಾಣ ಕೈಲಾಸವಾಯಿತು. ಬಸವ ತಂದೆ, ನಿಮ್ಮ ಮಹಾಘನವನರಿವುದು ಎನ್ನಳವಲ್ಲ. ಅಕ್ಕ ನಾಗಲಾಂಬಿಕಾ ತಾಯಿಯವರು ಹೇಳಿದಂತೆ ಬಸವ ಮಾಡಿದಡಾಯ್ತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಡಾಯ್ತು ಗುರುಲಿಂಗ ಜಂಗಮ ಪೂಜೆ, ಬಸವ ಮಾಡಿದಡಾಯ್ತು ಲಿಂಗಾಂಗ ಸಾಮರಸ್ಯದ ಸುಧೆಯು, ಬಸವ ಮಾಡಿದಡಾಯ್ತು ಭಕ್ತ ಭಕ್ತರಲ್ಲಿ ಸಮಭಾವ. ಸತ್ಯ, ತ್ರಿಕಾಲ ಸತ್ಯ. ಹೊನ್ನಿನೊಳಗೊಂದೊರೆಯ, ಅನ್ನದೊಳಗೊಂದಗುಳ, ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ ಎಂದು. ಹೌದು, ಈ ವಚನವೇ ಸರ್ವ ಶರಣರ ಉಸಿರಾಗಿದೆ, ಸ್ವಾವಲಂಬಿ ಸಮಾಜಕ್ಕೆ ಹಸಿರಾಗಿದೆ. ಲಕ್ಕಮ್ಮ, ಇದೋ ಇಂದಿನ ಕಾಯಕದ ಫಲ. ಇದೇನು ಇಷ್ಟು ಬೇಗ ಬಂದಿರಿ? ಇಷ್ಟೊಂದು ಅಕ್ಕಿ ತಂದಿರುವಿರಲ್ಲ? ಎಂದಿಗಿಂತಲೂ ಇಂದು ಹೆಚ್ಚಿನ ಧಾನ್ಯ ಚೆಲ್ಲಿತ್ತು. ಅದೆಲ್ಲ ತುಳಿತಕ್ಕೊಳಗಾಗಿ ವ್ಯರ್ಥವಾಗಬಾರದೆಂದು ದಾಸೋಹಕ್ಕಾಗಿ ಕೊಂಚ ಹೆಚ್ಚಿಗೆ ಆಯ್ದು ತಂದೆ. ಶಿವಾರ್ಪಣ ಬುದ್ಧಿಯಿಂದ ಕಾಯಕ ಜೀವನ ಸಾಗಿಸುವ ನಿಮಗೂ ಆಶೆ ಅಂಕುರಿಸಿತೇ ಮಾರಯ್ಯ. ಅಗತ್ಯಕ್ಕಿಂತಲೂ ಹೆಚ್ಚಿಗೆ ತರುವುದು ದುರಾಶೆಯಲ್ಲವೇ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವ ಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿ ಆಸೆ ನಿಮಗೇತಕ್ಕೆ? ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲ ದೂರ ಮಾರಯ್ಯ, ದೂರ. ಲಕ್ಕಮ್ಮ, ಆಸೆ ಪಟ್ಟು ತರಲಿಲ್ಲವಾದರೂ ಯಥೇಚ್ಛವಾಗಿ ದೊರೆಯಿತೆಂದು ತಂದೆ. ಅದು ಹಿಮ್ಮನದಿಂದ. ಹೀಗೆ ಮಾಡಬಾರದಾಗಿತ್ತು ಮಾರಯ್ಯ. ಅಕ್ಕ ಸಾಲಿಗನು ಚಿನ್ನವನ್ನು ತಿಕ್ಕಿ ತಿಕ್ಕಿ ಪರೀಕ್ಷಿಸುವಂತೆ ಪರೀಕ್ಷಿಸುತ್ತಿದ್ದಾನೆ. ಇದು ಬಸವಣ್ಣನ ಪರೀಕ್ಷೆಯೇ? ಎಲ್ಲದರಲ್ಲೂ ನಾವು ಉತ್ತೀರ್ಣರಾಗಬೇಕಲ್ಲವೇ? ಒಮ್ಮನವ ಮೀರಿ ಈ ಮನವ ತಂದಿರಿ. ಇದು ನಿಮ್ಮ ಮನವೋ, ಬಸವಣ್ಣನ ಅನುಮಾನದ ಚಿತ್ತವೋ? ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ಹಿಂದೆ ಶರಣ ಸಮೂಹಕ್ಕೆ ಭಿನ್ನಹ ಮಾಡಿಕೊಂಡು ಬನ್ನಿರಿ. ಅಮರೇಶ್ವರ ಲಿಂಗದ ಮನೆಗೆ ಲಿಂಗ ಪ್ರಸಾದಕ್ಕೆ ದಯ ಮಾಡಿಸ್ರೆ ಎಂದು ಬಸವಣ್ಣ, ಚೆನ್ನ ಬಸವಣ್ಣ, ಪ್ರಭುದೇವರಾದಿಯಾಗಿ ನೇಮ ನಿತ್ಯ ಕೃತ್ಯ ಸಕಲ ಸಮೂಹಕ್ಕೆ, ನಿತ್ಯ ನೇಮದ ಜಂಗಮ ಭಕ್ತರು ಗಣಗಳು ಮುಂತಾದ ಸಮೂಹಕ್ಕೆ ನೈವೇದ್ಯಕ್ಕೆ ವೀಳು ಎಂದು ಹೇಳಿ ಬನ್ನಿರಿ. ಏನು ಹೇಳಿದೆ ಲಕ್ಕಮ್ಮ? ನಾನು ನಾನು ನಮ್ಮ ಮನೆಗೆ ಆ ಎಲ್ಲ ಶರಣಗಣವನ್ನು ಆಮಂತ್ರಿಸುವುದೆಂದರೇನು? ನಾನು ನನ್ನಂತವನು? ಅಯ್ಯೋ ಶಿವ ಶಿವ, ನಾನೆತ್ತ. ನಿತ್ಯ ನೇಮ ವ್ರತಶೀಲ ಸಂಪನ್ನರುಗಳಿಗೆ ಅವರವರ ನೇಮಗಳನ್ನು ಸಲಹುವುದಾದೀತೆ. ನಾವು ನಿರ್ಧನಿಕರು. ಅಸಂಖ್ಯಾತ ಆ ಮಹಾಗಣಗಳಿಗೆ ತೃಪ್ತಿಪಡಿಸಲು ನಮಗೆ ಶಕ್ಯವೇ? ಅಮರೇಶ್ವರ, ಇದು ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ಮಾರಯ್ಯ? ಅಂಗಕ್ಕೆ ಬಡತನವಲ್ಲದೆ ಲಿಂಗಕ್ಕೆ ಬಡತನವುಂಟೆ? ಅಂಗೈಯಲ್ಲಿ ಅಮರೇಶ್ವರ ಲಿಂಗ ಪೂಜಿಸುವಾಗ ಯಾರ ಹಂಗೂ ಬೇಡ. ಚಿತ್ತ ಶುದ್ಧದಿ ಕಾಯಕದೊಳಿರುವವರೆಗೆ
ಬಡತನ ಬರಲುಂಟೆ? ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧತೆ ಕಾಯಕದೊಳಿರುವ ಸದ್ಭಕ್ತರಿಗೆ ಎತ್ತ ನೋಡಿದಳತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯಳನ್ನಕ್ಕ. ಇದನ್ನಿಷ್ಟು ಮಹಾಮನೆಯ ದಾಸೋಹಕ್ಕೆ ಸಲ್ಲಿಸಿ ಬನ್ನಿರಿ. ಹಾಗೆ ಆಗಲಿ. ಇದನ್ನು ಮಹಾಮನೆಗೆ ಸಲ್ಲಿಸಿ ಸಮಸ್ತ ಜಂಗಮರನ್ನು ಭಿನ್ನವಿಸಿ ಬರುವೆ. ಇದೇ ನಮ್ಮ ಶಿವಣ್ಣ ಈ ಗಿಡ ಕೆಳಗೆ ಬಲಿಬಿಟ್ಟಾನ. ಶಿವಣ್ಣವರ, ಶಿವಣ್ಣವರ, ಏನಾತ್ರಿ? ಯಾರು? ಲಿಂಗಣ್ಣವ್ರ? ಹೌದೌದು. ಹೊಟ್ಟೆನವರಪ್ಪ. ಏನ್ರಿ ನಿನ್ನೆ ತನ ಆರಾಮಾಗಿದ್ರಲ್ಲ? ನಿನ್ನೆ ತನದ ಪಾಡಿದ್ದೀನ್ರಿ, ಕ್ಷೇಮವಾಗೇ ಇದ್ದೆ. ಏಕಾದಮ್ಮು ನನ್ನ ಕ್ಷೇಮಕ್ಕೆ ಕ್ಷಾಮ ಬಂದ್ಬಿಡ್ತೀರಿ ಇವತ್ತು. ಹೌದಾ? ಹಿಂಗ್ಯಾಕಾತು? ಆರಾಮಾಗಿ ದಿನಕ್ಕೆ 8 ಕಡೆ ದಿನಕ್ಕೆ ಹೋಗಿ ಬರ್ತಿದ್ರಪ್ಪ. ಅದ್ರ ಹೊಡೆತನ ನೋಡ್ರಿ ನನಗಿದು. ನಿನ್ನೆ 4-6 ಮನೆ ಆಗ್ಬಿಟ್ಟು ಮನೆಗೆ ಹೊಂಟಿದ್ದೆ. ನಡದಾರಾಗ ಬಂದು ಆ ಶೆಮ್ಮಣ್ಣ ಅಂಗಲ ಹಚ್ಕೊಂಡು ನಿಂತ್ಕೊಂಡ್ಬಿಟ್ಟ. ನಮ್ಮ ಮನೆಗೆ ಬರ್ರಿ, ನಮ್ಮ ಮನೆಗೆ ಪಾದ ಇಡ್ರಿ, ಬಿನ್ನ ತೀರ್ಸ್ರಿ ಒಲ್ಲೆ ಅಂತ ಕೇಳಿದೆ. ಕೇಳಲಿಲ್ಲ ಅವನು. ಮತ್ತೆ ಕರಿಗಡುಬು ಮಾಡಿಸಿನ್ರಿ ಅಂದ. 1 ಕಡುಬು ತಿಂದ್ರೆ 4 ದುಡ್ಡು ಅಂದ. ಹಾಗಾಗಿ ಮತ್ತೆ ಓದಿನ್ರಪ್ಪ. ಹೋಗಿ ಯಥೇಚ್ಛವಾಗಿ ಇಳಿಸಿದೆ. ಅಂದ್ರ ದುಡ್ಡಿನ ಆಸೆಗೆ ಜಾಸ್ತಿ ತಿಂದಿರ ಅಂದಂಗಾತ. ದುಡ್ಡಿನ ಆಸೆಗೆ ಅಲ್ರಿ, ಭಿನ್ನ ತೀರ್ಸೋದ ಕರ್ತವ್ಯ ಅನ್ಕೊಂಡು ಪಾದ ಇಡ್ರಿ ಅಂದ. ಓದಿನ್ರಪ್ಪ. 4 ತಿಂದೆ. 5ನೇದು ಹೋಗ್ಲಿಲ್ಲ, ವಾಳಿ ಬಂತು. ಸರಿಗೆ 20 ದುಡ್ಡು ಆಗ್ಲಿಲ್ಲ. ಛೇ 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 ಛೇ, ಹೌದಲ್ರಿ? ಅಂದಂಗ ಇಲ್ಲೇ ವೈದ್ಯ ಸಂಗಣ್ಣವ್ರದಲ್ಲ, ಹೋಗಿ ಬರ್ಬೇಕಾಗಿತ್ತು. ನೀವು ಒಳ್ಳೆ ದೊಡ್ಡ ವೈದ್ಯರಂತ ಓದಿನ್ರಪ್ಪ. ಕಟ್ಟಿ ಮೇಲೆ ಮಲಿಸಿದ ಹಂಗಾತ. ಹೊಟ್ಟಿ ಮೇಲೆ ಕೈ ಇಟ್ಟ, ಟಮ್ 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 ಬಡದ. ಇಷ್ಟುದ್ದ ಲೋಟ ತಗೊಂಡಿಟ್ಟು ಇದನ್ನ ಕಷಾಯ ಕುಡಿ ಆರಾಮ ಕತಿ ಅಂತ. ಕುಡಿಬೇಕಿತ್ತು ಮತ್ತ? ಏನ್ರಿ ನೀವು ಹಂಗ ಮಾತಾಡ್ತೀರಿ? ಸಂಗಣ್ಣವ್ರು ಕಷಾಯ ಕುಡಿಯಕ್ಕೆ ಹೊಟ್ಟೆಗೆಲ್ಲಿ ಜಾಗ, ಜಾಗ ಇದ್ರೆ ಆತನ ಕಷಾಯ ಎಲ್ಲಿ ಕುಡಿತಿದ್ದೆ. ಶೆಮ್ಮಣ್ಣನ ಮನೆಯಾಗಿ ಇನ್ನೊಂದು ಕರಿಗಡಬು ತಿಂದು 20 ಸರಿ ಮಾಡ್ತೀನಿ. ಇದಕ್ಕೊಂದು ಏನಾರ ಪರಿಹಾರ ಹೇಳ್ರಿ. ನೋಡ್ರಿ, ಭವರೋಗ ವೈದ್ಯರ ನಡೆದಾಡುವ ಅನುಭವ ಮಂಟಪದ ರಾಜಾಂಗಳ ಗುಡಿಸಿದ್ರ ನಿನ್ನೆ ನೋವಿರಂಗಿಲ್ಲ ನೋಡ್ರಿ. ಹಂಗಂತೀರ? ಹೌದು ನೋಡ್ರಿ, ಇದು ಕಾಯಕ ಮಾಡೇ ಬದುಕಬೇಕೆನ್ನುವ ಛಲವಂತ ನೆಲ. ಇದು ಬರೇ ಮಾನವರಿಗೆ ಅಷ್ಟ ಅಲ್ರಿ, ಸ್ವತಃ ಮಹಾದೇವ ಬಂದರೂ ಕಾಯಕ ಮಾಡಬೇಕು. ಇದು ಮನುಕುಲದ ಒಳಿತಿಗಾಗಿ ಇಡೀ ಲೋಕಕ್ಕೆ ಬಸವಣ್ಣನವರು ನೀಡಿದ ಸಂವಿಧಾನ. ಇದು ಸರ್ವ ಕಾಲಕ್ಕೂ ವಿಧಿತ. ಶಿವ ಶಿವ ಶಿವ, ಎಲ್ಲ ಕಾಲಕ್ಕೂ ವಿಧಿತ ಅಂದ್ರೆ ಮತ್ತೆ ನಮಗೂ ಅದು ಅನ್ವಯಿಸ್ತದ. ಶಿವ ಶಿವ, ಬಸವಣ್ಣ, ಬಸವೇಶ, ನನ್ನ ಅಪರಾಧ ಮನ್ನಿಸು ತಂದೆ. ಹಾ, ಈಗ ಶುದ್ಧ ಆದಿರಿ ನೋಡ್ರಿ. ಅಂದಂಗ ಇವ ತಾಯ್ದಕ್ಕಿ ಮಾರನವ್ರ ಮನೆಗೆ ಭಿನ್ನ ಐತಿ, ಕೇಳಿರಿಲ್ಲ? ಕೇಳಿನಲ್ರಪ್ಪ. ಏನ್ ಶರಣ್ರಿ ಅವರು. ಅಲ್ಲಲ್ಲಿ ಬಿದ್ದ ಅಕ್ಕಿಯನ್ನು ಆರಿಸಿ ತಂದು ಅದರ ಅಂಬಲಿಯಿಂದ ಲಿಂಗ ದಾಸೋಹ ಮಾಡ್ತಾರ. ಶಿವ 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 ಅಂತವ್ರು ಸ್ಮರಣೆ ಮಾಡೋದೇ ಭಾಗ್ಯ. ಕೇಳಿರಿಲ್ಲ? ಒಂದೇ ದಿನ ದಾಸೋಹಕ್ಕೆ ವಿಳಂಬವಾಗಬಾರದು ಅಣ್ಣನವರು ಮಹಾಮನೆ ಅಂಗಳದಲ್ಲಿ ಹೆಚ್ಚಿಗೆ ಅಕ್ಕಿಯನ್ನು ಚೆಲ್ಲಿದ್ರಂತೆ. ಅದನ್ನು ಆಯ್ದುಕೊಂಡು ಹೋದ ಮಾರೇನವರಿಗೆ ಲಕ್ಕಮ್ಮ ತಾಯಿ ಹೇಳಿದ್ರಂತೆ, ನಿತ್ಯ ಕಾಯಕದಿ ಸಿಗುವಷ್ಟು ತೆಗೆದುಕೊಂಡು ಮಿಕ್ಕಿದುದನ್ನ ಮಹಾಮನೆಯ ದಾಸೋಹಕ್ಕೆ ಸಲ್ಲಿಸಲು ಒತ್ತಾಯಿಸಿದ್ರಂತೆ. ಇಂದಿಗೂ ಅಂತವ್ರು ಅದಾರಲ್ರಿ, ಅದಕ್ಕೆ ಮಳೆ ಬೆಳೆ ಆಗ್ತದೆ. ಶಿವ 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 ಶಿವ. ವಿನಯ ಪೂರ್ವಕವಾಗಿ ಸಕಲ ಗಣಗಳ ಮನೆಗೆ ಆಮಂತ್ರಿಸಿದ ಮಾರಯ್ಯ, ಮನೆಗೆ ಆಮಂತ್ರಿಸಿದ ಮಾರಯ್ಯ. ತನದೇನು ಇಲ್ಲವೆನುತ ಎಲ್ಲದನು, ತನದೇನು ಇಲ್ಲವೆನುತ ಎಲ್ಲದನು ಮನದೊಡೆಯನಿಗರ್ಪಿಸಿದ ನೋಡಯ್ಯ.
ಬೇರಾಗದೆ ಪ್ರಸಾದವು ಸಂದಿತು ಅಂತೂ ಆರಾರು ನೇಮದಿ ನಿಂತರೋ ಅಂತೆ ಬೇರಾಗದೆ ಪ್ರಸಾದವು ಸಂದಿತು ಅಂತೂ ಮಾರಹರ ಪ್ರಭುವಿನ ಹೊಗಳಿಕೆ ಕೇಳಿ ಮಾರಹರ ಪ್ರಭುವಿನ ಹೊಗಳಿಕೆ ಕೇಳಿ ಮಾರಯ್ಯ ದಂಪತಿಗಳು ಶಿರಬಾಗಿ ನಿಂತು ಮಾರಯ್ಯ ದಂಪತಿಗಳು ಶಿರಬಾಗಿ ನಿಂತು ಮಾರಯ್ಯ ದಂಪತಿಗಳು ಶಿರಬಾಗಿ ನಿಂತು ಮಾರಯ್ಯ ದಂಪತಿಗಳು ಶಿರಬಾಗಿ ನಿಂತು ವಿನಯ ಪೂರ್ವಕವಾಗಿ ಸಕಲ ಗಣಂಗಳ ಮನೆಗೆ ಆಮಂತ್ರಿಸಿದ ಮಾರಯ್ಯ ಮನೆಗೆ ಆಮಂತ್ರಿಸಿದ ಮಾರಯ್ಯ ಮನೆಗೆ ಆಮಂತ್ರಿಸಿದ ಮಾರಯ್ಯ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಆರಾರ ನಿಯಮಕ್ಕೆ ಸಂದಿತ್ತು ಇಚ್ಛಾ ಭೋಜನಕ್ಕೆ ಕೃತ್ಯವಾಯಿತು ಘನ ಮನದೊದಗ ಕಂಡೆಯ ಬಸವಣ್ಣ ಗುಹೇಶ್ವರ ಲಿಂಗಕ್ಕೆ ಆಶ್ಚರ್ಯವಾಯಿತು ಗುಹೇಶ್ವರ ಲಿಂಗಕ್ಕೆ ಆಶ್ಚರ್ಯವಾಯಿತು. ಹೌದು ತಂದೆ, ಲೌಕಿಕದಲ್ಲಿದ್ದು ಅಲೌಕಿಕವ ಮೆರೆದವರು. ಕಂಗಳೆರಡಾದವು ಕಾಮ ನೋಟ ಬಂದಾದಂತೆ ಸತಿಪತಿಗಳಿಬ್ಬರಾದರೂ ಬದುಕುವ ಮುಖದಲ್ಲಿ ಸಂಸಾರದಿಂದಲೇ ಸದ್ಗತಿವಿಂತೆ ಅಲ್ಲವೇ ಸಿದ್ದರಾಮ? ನಿಜ ತಂದೆ, ನಿಜ. ಲಕ್ಕಮ್ಮ ಮಾರೆಯ ದಂಪತಿಗಳು ಸಕಲರಿಗೂ ಮಾದರಿ. ಉಭಯ ದೃಷ್ಟಿ ಏಕ ದೃಷ್ಟವ ಕಾಂಬಂತೆ ದಂಪತಿ ಏಕೋಭಾವದಲ್ಲಿ ನಿಂತಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು. ಸಂಗನ ಬಸವಣ್ಣ ಅರ್ಪಿತವಾಯಿತು. ಹೌದು ತಂದೆ, ಹೌದು. ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ಧನ ನೋಡ ಬಡವರು, ಘನ ಮನ ಸಂಪನ್ನರು. ನಿಮ್ಮಯ ಈ ಅಪರೂಪದ ದಾಸೋಹಕ್ಕೆ ಎಣೆ ಉಂಟೆ ಮಾರಯ್ಯ? ಎಲ್ಲಿಯಾದರೂ ಉಂಟೆ ಬಸವ ತಂದೆ? ನಮ್ಮದೆನ್ನುವುದೇನಿದೆ ಇಲ್ಲಿ? ತಾವೇ ಹೇಳಿದಂತೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಎಂಬಂತೆ. ಮಾಡಲು ನೀಡಲು ನಾವೆಷ್ಟರವರು ತಂದೆ, ನಾವೆಷ್ಟರವರು? ತನುವಿಬೊಡೆ ತನುವೆನಗಿಲ್ಲ ಮನವಿಬುಡೆ ಮನವೆನಗಿಲ್ಲ ಮನವಿಬುಡೆ ಮನವೆನಗಿಲ್ಲ ತನುವಿಬೊಡೆ ತನುವೆನಗಿಲ್ಲ. ಧನವಿಬೊಡೆ ಧನವೆನಗಿಲ್ಲ ಧನವಿಬೊಡೆ ಧನವೆನಗಿಲ್ಲ ಇಂತೀತನು ಮನ ಧನ ಸಂಪತ್ತುಳ್ಳ ನಿಮ್ಮ ಶರಣರ ತಪ್ಪಲಕ್ಕಿಯನಾದು ತಂದು ಎನ್ನೊಡಲ ಹೊರವೆನಲ್ಲದೆ ಅಮರೇಶ್ವರ ಲಿಂಗಕ್ಕೆ ನೀಡುವ ಬಯಕೆ ಎನಗಿಲ್ಲ ಸಂಗನ ಬಸವಣ್ಣ
ಸಂಗನ ಬಸವಣ್ಣ ತನುವಿ ಬೊಡೆ ತನುವೆನಗಿಲ್ಲ ತನುವಿ ಬೊಡೆ ತನುವಿ ಬೊಡೆ ತನುವಿ ಬೊಡೆ. ಮಾರೇನವರೇ, ನಿಮ್ಮ ಈ ಕಾಯಕ ಧನ್ಯವಾಯಿತು, ದಾಸೋಹ ಮಾನ್ಯವಾಯಿತು. ಸಂಸಾರವೆಂದರೆ ಇದೇ ನಿಜವಾದ ಸಂಸಾರ, ಇದೇ ಆ ಶಿವನನ್ನು ಗೆಲ್ಲುವ ಆಧಾರ ಅಲ್ಲವೇ ಚನ್ನಬಸವಣ್ಣ? ಆಹಾ, ಎಂತಹ ಮಾತು! ಲಕ್ಕಮ್ಮ ತಾಯಿ ಮಾರಯ್ಯ ತಂದೆಗಳ ಕಂಡ ಕಂಗಳು ಪಾವನವಾದ ಪಾವನವಾದ. ಎಲ್ಲ ಮಾರಯ್ಯಗಳದು ತಂದೆ. ಲಕ್ಕಮ್ಮ, ಅಂಧಕಂಗೆ ಜೀವವಿದ್ದಡೆ ಕಣ್ಣಿಂದ ಕಂಡು ನಡೆಯಬಲ್ಲನೆ. ನೀ ಸತಿಯಾಗಿ ನಾ ಪತಿಯಾಗಿ ಉಭಯ ಪ್ರಾಣ ಏಕರೂಪಾದ ಯೋಗದ ಅಂಗನೆ ನೀನು. ಸಸಿಗೆ ನೀರೆರೆದರೆ ಎಳಕುವುದಲ್ಲದೆ ನಷ್ಟ ಮೂಲಕ್ಕೆ ಹೊತ್ತು ನೀರೆರೆದರೆ ಎಳಕುವುದೇ? ನಿನ್ನ ವಿರಕ್ತಿ ನಷ್ಟವಾಗುವ ಮುನ್ನ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಕಾಣಬೇಕು. ಕೇಳಿದಿರ ತಂದೆ? ಅಂಗ ಭಾವವಳಿದು ಲಿಂಗ ಭಾವದಲ್ಲುಳಿದು ಶರಣ ಸತಿ ಲಿಂಗಪತಿ ಭಾವಾಳವಟ್ಟ ಅಪರೂಪದ ದಂಪತಿ. ಸತ್ಯ ಶುದ್ಧ ಕಾಯಕವ ತೋರಿ ಸಮಯ ಪ್ರಜ್ಞೆಯನ್ನು ಮೆರೆದ ತಾಯಿ ಲಕ್ಕಮ್ಮ ನಿಮ್ಮನ್ನು ಕಂಡ ನಾವೇ ಧನ್ಯ ಅಲ್ಲವೇ ಬಸವಣ್ಣನವರೇ? ಹುಳಿವಿಡಿದು ಘೃತವ ಕಾಂಬಂತೆ, ಅಕ್ಷರವಿಡಿದು ವಿದ್ಯೆಯನ್ನರಿಯುವಂತೆ, ಅನ್ನವ ಕೊಂಡು ಚೈತನ್ಯವ ಪಡೆಯುವಂತೆ ನಮ್ಮ ಕೂಡಲ ಸಂಗನ ಶರಣರು ಸತಿಯ ಹಿಡಿದು ನಿರ್ವಾಣಗತಿಯ ಕಾಣ್ಬರು ಕೇಳ ಪ್ರಭುವೇ. ಹಮ್ಮು ಬಿಮ್ಮಳಿದ ಅನವರತ ಶಿವ ನೀನು, ಎನ್ನ ಕರಸ್ಥಲದ ಕಳೆ ನೀನು, ಎನ್ನ ಮನೋ ಮಧ್ಯದ ಸ್ವಯಂ ಜ್ಯೋತಿ ನೀನು, ಅಮರೇಶ್ವರ ಲಿಂಗದ ಅನುವಿನ ಕಳೆ ನೀನು ಸಂಗನ ಬಸವಣ್ಣ, ಕಳೆ ನೀನು. ಎಲ್ಲ ಬಸವಾರ್ಪಣೆ ತಂದೆ. ಸರ್ವವೂ ಬಸವಾರ್ಪಣೆ. ಮಾಡಿ ನೀಡಿ ಓದಿಹೆನೆಂಬಾಗ ಕೈಲಾಸವೇನು ಕೈಕೂಲಿ. ಮಾಡಿ ನೀಡಿ ಓದಿಹೆನೆಂಬಾಗ ಕೈಲಾಸವೇನು ಕೈಕೂಲಿ. ಕೈಲಾಸವೇನು ಕೈಕೂಲಿ. ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ, ಮುಂದೊಂದ ಕಲ್ಪಿಸದೆ ಹಿಂದೊಂದ ಭಾವಿಸದೆ, ಸಲೆ ಸಂದಿದ್ದಾಗಲೇ ಮಾರಯ್ಯ ಪ್ರಿಯ, ಸಲೆ ಸಂದಿದ್ದಾಗಲೇ ಮಾರಯ್ಯ ಪ್ರಿಯ. ಅಮರೇಶ್ವರ ಲಿಂಗ ಇದ್ದಠವೆ ಕೈಲಾಸ, ಅಮರೇಶ್ವರ ಲಿಂಗ ಇದ್ದಠವೆ ಕೈಲಾಸ, ಇದ್ದಠವೆ ಕೈಲಾಸ. ಮಾಡಿ ನೀಡಿ ಓದಿಹೆನೆಂಬಾಗ ಕೈಲಾಸವೇನು ಕೈಕೂಲಿ. ಕೈಲಾಸವೇನು ಕೈಕೂಲಿ. ಕೈಲಾಸವೇನು